ಹಾಯ್ ವೆಲ್ಕಮ್ ಬ್ಯಾಕ್ ಟು ತನು ಕೂಡ ಕ್ರಾಕ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿರ್ತೀರ ಏನು ವ್ಲಾಗ್ ಅಂತ. ಎಗ್ ಮಸಾಲೆ ಮಾಡ್ತಾಯಿದ್ದೀನಿ. ಸೊ ಎಗ್ ಮಸಾಲೆಗೆ ಏನೇನೆಲ್ಲ ಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಮತ್ತು 4 ಮೊಟ್ಟೆ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ನಿಮ್ಮ ಟೊಮೊಟೊ ಹಣ್ಣು 1-2 ಸಾಕಾಗುತ್ತೆ, ಜಾಸ್ತಿ ಹುಳಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಈರುಳ್ಳಿ 3 ಸಾಕು. ಈಗ ನಾನು ಮಿಕ್ಸಿಗೆ ಮೆಣಸಿನ್ಕಾಯಿನ ಮುರಿದು ಹಾಕೋತಾ ಇದ್ದೀನಿ. ಹಾಗೆ ರುಬ್ಬೋದು, ಬಟ್ ಸ್ಟಿಲ್ ಮುರಿದು ಹಾಕೋತಾ ಇದ್ದೀನಿ ನೀಟಾಗಿ ರುಬ್ಬುತ್ತೆ ಅಂತ. ಇವಾಗ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ಹಾಕೋತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಐಟಮ್ ಬೇಕಾಗಿಲ್ಲ, ಮನೆಯಲ್ಲಿರೋ ಐಟಮ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಟಕ್ಕಂತ ಆಗುತ್ತೆ, ಕ್ವಿಕ್ಕಾಗಿ ಆಗೋ ರೆಸಿಪಿ ಆ್ಯಕ್ಚುಲಿ ಇದು. ಇವಾಗ ಈರುಳ್ಳಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈಗ 1-2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದರಲ್ಲಿ 1.5 ಟೊಮೊಟೊ ಹಾಕೋತಾ ಇದ್ದೀನಿ. ಇನ್ನು ಅರ್ಧ ಮಸಾಲೆಗೆ ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಫ್ರೈಗೋಸ್ಕರ ಎತ್ತಿಕೊತೀನಿ. ಇವಾಗ ನಾನು 1 ಹಿಡಿಯೋಷ್ಟು ಕೊತ್ತಂಬರಿ ತೊಗೋತಾ ಇದ್ದೀನಿ. ಇದಕ್ಕೆ ಫ್ಲೇವರ್ ಬಂದು ಕೊತ್ತಂಬರಿನೇ ಫ್ಲೇವರು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಕ್ಕಿಲ್ಲ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ನೀವು ಹಾಕೋಬೋದು. ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಬನ್ನಿ ಇವಾಗ ಇದನ್ನು ರುಬ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಇವಾಗ ರುಬ್ಬಾಯಿತು. ಇಲ್ಲಿ ನೋಡ್ತಾ ಇರ್ಬೋದು ಗ್ರೀನ್ ಪೇಸ್ಟಾಗಿ ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅಂತ. ಅಂದರೆ ಸ್ವಲ್ಪ ಸ್ಮೂತಾಗಿ ರುಬ್ಕೊಳ್ಳಿ, ಯಾಕೆಂದರೆ ಮಸಾಲೆ ತಿನ್ಬೇಕಾದ್ರೆ ಬಾಯಿಗೆ ಸಿಗಬಾರ್ದಲ್ಲ. ಈರುಳ್ಳಿ ಆಗಿರಲಿ ಟೊಮೊಟೊ ಆಗಿರಲಿ ಚೆನ್ನಾಗಿರಲ್ಲ. ನೀಟಾಗಿ ಪೇಸ್ಟಾಗಿ ನೀವು ಇದನ್ನು ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಆಲ್ರೆಡಿ ಎಣ್ಣೆ ಬಿಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಬಿಟ್ಟು 2 ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಈ ಸ್ವಲ್ಪ ಕುದಿಲಿ ಅಂದ್ಬಿಟ್ಟು ಬಿಡ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ. ಇವಾಗ 2 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಈ ಮಸಾಲೆ ಏನು ಅಂದರೆ ಚಿಕನ್ಗೆ ಮಟನ್ಗೆ ಸೂಪರಾಗಿರುತ್ತೆ. ನೀವು ಮಟನ್ಗೆ ಹಾಕ್ಕೊಂಡು ಟ್ರೈ ಮಾಡಿ, ಇನ್ನೂ ಸಖತ್ತಾಗಿರುತ್ತೆ. ಮಟನ್ಗೆ ಹಾಕೋದಾದರೆ ಚಕ್ಕೆ ಲವಂಗ ಮತ್ತು ಅದೆಲ್ಲ ಹಾಕ್ಕೊಂಡು ಪುದೀನ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ಇದನ್ನು ಮೊಟ್ಟೆಗೆ ಅಂದ್ಬಿಟ್ಟು ಈ ಥರ ಮಾಡ್ಕೋತಾ ಇದ್ದೀನಿ. ಇವಾಗ ಮಸಾಲೆ ಹಾಕ್ಬಿಟ್ಟು ಇದನ್ನು ಫ್ಲೇವರ್ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಐ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಎಣ್ಣೆ ಈ ಥರ ಬಿಟ್ಟಿರುತ್ತೆ. ಇವಾಗ ನೀವು ಇದಕ್ಕೆ ಕಸ್ತೂರಿ ಮೇಥಿ ಹಾಕ್ಕೋಬೋದು. ಕಸ್ತೂರಿ ಮೇಥಿ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ಇಲ್ಲ ನನಗೆ ಇಷ್ಟ ಇಲ್ಲ ನಾನು ಸ್ಕಿಪ್ ಮಾಡ್ತೀನಿ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಬೇರೆ ಹಾಕ್ತೀವಲ್ಲ, ಸೊ ಅದರಿಂದ ಕಸ್ತೂರಿ ಮೇಥಿ ಅವಶ್ಯಕತೆ ಇಲ್ಲ. ಬಟ್ ನಾನು ಹಾಕ್ತಾಯಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಅಷ್ಟೇ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ, ಯಾಕೆಂದರೆ ತಲೆ ಇಡೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ಈ ಥರ ಕುದಿಯೋಕ್ಕೆ ಬಿಟ್ಬಿಡಬೇಕು. ಕುದ್ದಾದಮೇಲೆ ಸ್ವಲ್ಪ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೆವು ಟೊಮೊಟೊ ಹಣ್ಣು, ಅದನ್ನು ಅರ್ಧ ಇದರಲ್ಲಿ ಹಾಕಬೇಕಾಗುತ್ತೆ. ಇದು ಟೊಮೊಟೊನೂ ಅಷ್ಟೇ ನೀಟಾಗಿ ಸ್ವಲ್ಪ ಬೇಯೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಸ್ಮ್ಯಾಶ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂದರೆ ನಾನು ಯಾವಾಗಲೂ ಯಾಕೆ ಈ ಥರ ಮಿಕ್ಸ್ ಮಾಡ್ತಾಯಿರ್ತೀನಿ ಅಂದರೆ ಮಸಾಲೆ ಅಲ್ವಾ, ಅದು ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ಕೈ ಆಡ್ತಾ ಇರ್ತೀನಿ. ಇವಾಗ ನೋಡಿ ಟೊಮೊಟೊನ ಆಲ್ರೆಡಿ ಬೆಂದಿದೆ. ಇವಾಗ ಸ್ಪೈಸೀಸ್ ಹಾಕ್ಕೊಳ್ಳೋಣ ಬನ್ನಿ. ಇವಾಗ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, 1/2 ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಮತ್ತು ಇವಾಗ ನಾನು ಖಾರ ಪುಡಿ 2 ಸ್ಪೂನಷ್ಟು ಹಾಕೋತೀನಿ. ಯಾಕೆ ಅಂತ ಅಂದರೆ ನಾನು ಮೆಣಸಿನ್ಕಾಯಿ ಅಷ್ಟಾಗಿ ನಾನು ಯೂಸ್ ಮಾಡಿಲ್ಲ, ಸೊ ಅದಕ್ಕೆ ನಾನು 2 ಸ್ಪೂನಷ್ಟು ಖಾರ ಪುಡಿ ಹಾಕೋತೀನಿ. ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಧನಿಯಾ ಪೌಡರ್ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ 1/2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಆಬ್ವಿಯಸ್ಲಿ ಗರಂ ಮಸಾಲೆ ಹಾಕಲೇಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಗರಂ ಮಸಾಲೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಇವಾಗ ವೈಟ್ ಸಾಲ್ಟ್ನ ಬಿಟ್ಬಿಟ್ಟಿದ್ದೀನಿ. ಈಗ ನಾನು ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಅದು ಹೆಲ್ತಿಗೆ ಒಳ್ಳೆಯದಂತೆ. ಸೊ ಅದಕ್ಕೆ ಇವಾಗ ಇದನ್ನೇನು ಮಾಡಬೇಕು ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದರೆ ನೀವು ಸ್ಪೈಸಸ್ ಎಲ್ಲ ಹಾಕಿರ್ತೀರ, ತಲೆ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಮಸಾಲೆಲ್ಲ ಹಾಕಿರ್ತೀರಲ್ವ, ಸೊ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇದೂ ಅಷ್ಟೇ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಕೈ ಬಿಟ್ಟರೆ ಅಂದರೆ ತಲೆ ಇಡೋ ಚಾನ್ಸಸ್ ಇರುತ್ತೆ. ನೀವು ಲೋ ಫ್ಲೇಮಲ್ಲಿ ಕೊಟ್ಟರು ಅಷ್ಟೇ ತಲೆ ಇಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ನೀಟಾಗಿ ಈ ಥರ ಫ್ರೈ ಮಾಡ್ಕೊತಾ ಇರ್ತೀನಿ. ಆಮೇಲೆ ತಲೆ ಇಟ್ಬಿಟ್ರೆ ಫ್ಲೇವರೇ ಹೋಗ್ಬಿಡುತ್ತೆ. ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಮಟನ್ಗೆ ಇದು ನೀವು ಯೂಸ್ ಮಾಡಿ ಫಸ್ಟು ಸಖತ್ತಾಗಿರುತ್ತೆ. ಈ ಮಸಾಲೆ ಮಟನ್ ರೆಸಿಪಿಗೆ ಚೆಂದ. ನಾನು ಅರ್ಜೆಂಟಿಗೆ ಮೊಟ್ಟೆ ಹಾಕ್ಬಿಟ್ಟು ಮಾಡಿದ್ದೀನಿ. ಸೊ ನೋಡಿ ಈ ಥರ ಕುದ್ದಾದಮೇಲೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಿದೆ, ಆ ಥರ ಎಣ್ಣೆ ಬಿಟ್ಕೋಬೇಕು. 1 ಗ್ಲಾಸಷ್ಟು ನಾನು ನೀರು ಹಾಕ್ಕೋತಾ ಇದ್ದೀನಿ. ನಿಮಗೆ ಇನ್ನೂ ಬೇಕು ಅಂತ ಅಂದರೆ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅಂತ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ನನಗೆ ಇನ್ನೂ ಸ್ವಲ್ಪ ತೆಳು ಇರಬೇಕಿತ್ತು, ಅಂದರೆ ಅಷ್ಟೊಂದು ತಿಕ್ನೆಸ್ ನನಗೆ ಇಷ್ಟ ಆಗಿರಲಿಲ್ಲ. ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೋತೀನಿ.
ಯಾಕೆಂದರೆ ನಾವು ಇರೋದಿಬ್ಬರೇ. ಒನ್ ಟೈಮಿಗಾದರೆ ನನಗೆ ಸಾಕು, ನೈಟ್ ಆದರೆ ನನಗೆ ಸಾಕು, ಅದು ನೆಕ್ಸ್ಟ್ ಡೇ ನಾನು ತಿನ್ನಲ್ಲ. ಸೊ ಅದಕ್ಕೋಸ್ಕರ ನೈಟ್ ಆದರೆ ಸಾಕು ಅಂದ್ಬಿಟ್ಟು ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಮಾಡ್ಕೊಳ್ಳಿ. ನಾವಿಬ್ಬರು ಇರೋದ್ರಿಂದ 4 ಮೊಟ್ಟೆ ಯೂಸ್ ಮಾಡಿದ್ದೀನಿ. ನಾನು ತಿನ್ನೋದೇ 1 ಇಲ್ಲಾಂದರೆ ಅರ್ಧ ಅಷ್ಟೇ, 1.5 ತಿನ್ಕೋತೀನಿ. ಇನ್ನು ಮಿಕ್ಕಿದ ನಮ್ಮ ಯಜಮಾನರು ತಿಂತಾರೆ. ಒಂದು 5 ನಿಮಿಷ ಇದನ್ನು ಬಿಡೋಣ. ಯಾಕೆಂದರೆ ಸುತ್ತಲೂ ಕುದ್ದಾದ್ಮೇಲೆ ಎಣ್ಣೆ ಬಿಟ್ಕೊಡುತ್ತೆ ಅಲ್ವಾ. ಸೊ ಈಗ ಎಣ್ಣೆ ಬಿಟ್ಕೊಂಡಿದೆ. ಮೊಟ್ಟೆನ ಯೂಶ್ವಲಿ ನೀವೇನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ಹೊಡೆದು ಹಾಕ್ಬೇಡಿ, ಯಾಕೆಂದರೆ ಸಿಪ್ಪೆ ಬಿಡೋ ಚಾನ್ಸಸ್ ಇರುತ್ತೆ. ಒಂದು ಬಟ್ಲಿಗೆ ಮೊಟ್ಟೆ ಹೊಡೆದು ಹಾಕ್ಕೊಂಡು ಹಂಗೆ ಡೈರೆಕ್ಟಾಗಿ ಹಾಕ್ಬೇಡಿ. ಆಮೇಲೆ ಕೈಯಲ್ಲೂ ಸಿಪ್ಪೆ ತೆಗಿಬೋದು. ನೀವು ಡೈರೆಕ್ಟಾಗಿ ಹಿಂಗೆ ಹಾಕ್ತೀನಿ ಅಂದರೆ ಸಿಪ್ಪೆ ಬಿದ್ದರೆ ತೆಗಿಯೋಕ್ಕೆ ಭಾರಿ ಕಷ್ಟ ಆಗುತ್ತೆ. ಸೊ ಇವಾಗ ನಾನೀಗ 4 ಮೊಟ್ಟೆ ನೋಡಿ ಹಾಕೋತಾ ಇದ್ದೀನಿ, 4 ಮೊಟ್ಟೆನೂ ಹಾಕೋತಾ ಇದ್ದೀನಿ. ಆಮೇಲೆ ನೀವು ಸಡನ್ನಾಗಿ ಹಾಕಿ ಶಕ್ನೇ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲ ಕದ್ಲೋಗುತ್ತೆ. ಒಂದು 5 ನಿಮಿಷ ಅದು ಬೇಯೋದಕ್ಕೆ ಬಿಡಿ. ಆಮೇಲೆ ಇದು ಏನಾಗ್ಬಿಡುತ್ತೆ ಅಂತ ತಲೆ ಇಡೋ ಚಾನ್ಸಸ್ ತುಂಬಾ ಇರುತ್ತೆ. ಇದೂ ಅಷ್ಟೇ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಮುಚ್ಚಿಬಿಡೋಣ. ಒಂದು 5 ನಿಮಿಷ ಸ್ಟೀಮಲ್ಲಿ ಬೇಯಲಿ ಅಂದ್ಬಿಟ್ಟು ಒಂದು 5 ನಿಮಿಷ ಬೇಯೋದಕ್ಕೆ ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಇಡೋಣ. ಒಂದು 5 ನಿಮಿಷ ಬೇಯಲಿ. ಯಾಕೆ ಅಂತಂದರೆ ಅದು ನೀಟಾಗಿ ಬೇಯ್ಕೋಬೇಕಲ್ಲ. ಒಂದು 5 ನಿಮಿಷ ಬೆಂದಾದ್ಮೇಲೆ ತೆಗೆಯೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ನಿಜ ಸೂಪರಾಗಿದೆ. ನಂಗೆ ತುಂಬಾ ಇಷ್ಟ ಆಯಿತು. ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಅದನ್ನು ಎತ್ತಿ ಇದು ಮಾಡಬೇಕು. ಇಲ್ಲಾಂದರೆ ನೋಡಿ ತಳ ಹಿಡಿದ್ರೆ ಗೊತ್ತಾಗ್ಬಿಡುತ್ತೆ, ತಳ ಹಿಡ್ದಿಲ್ಲ. ಸೊ ಇದನ್ನು ಉಲ್ಟಾ ಮಾಡಾಕ್ಬಿಡೋಣ. ಯಾಕೆಂದರೆ ಬೋತ್ ಸೈಡು ನೀಟಾಗಿ ಮಸಾಲೆ ಇಟ್ಕೊಂಡು ಬೇಯಲಿ ಅಂದ್ಬಿಟ್ಟು ನಾನು ಬೋತ್ ಸೈಡ್ ಏನು ಮಾಡ್ತೀನಿ ಅಂದರೆ ತೆಗ್ದು ಹಾಕ್ಬಿಡ್ತೀನಿ, ನೀಟಾಗಿ ಬೆಂದ್ಕೊಬಿಡುತ್ತೆ. ಸೊ ಇವಾಗ ಇದೆಲ್ಲ ಆಯಿತು. ನೆಕ್ಸ್ಟ್ ಚಪಾತಿ ಬೇಯಿಸ್ಕೊತಿದ್ದೆ. ನೋಡಿ, ನಿಮ್ಗೆ ಚಪಾತಿ ಬೇಯಿಸ್ಕೊಳ್ಳೋದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆಬ್ವಿಯಸ್ಲಿ ಎಲ್ಲ ಚಪಾತಿ ಹೇಗೆ ಮಾಡೋದು ಅಂತ ಗೊತ್ತು, ಬಟ್ ಸ್ಟಿಲ್ ಶೇರ್ ಮಾಡ್ಕೋತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಇದ್ದಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಗೆ ಯಾವಾಗಲೂ ಹೇಳ್ತೀನಿ, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಟು ಟನುಗೌಡ ಯೂಟ್ಯೂಬ್ ಚಾನಲ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದು ತುಂಬ ಈಸಿ ರೆಸಿಪಿ, ಯಾರು ಬೇಕಾದರೂ ಮಾಡ್ಬೋದು. ಈಗ ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ, ಅವ್ರು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಇದೊಂದು ರೆಸಿಪಿ ಮಾಡಿ ನಿಮ್ಮ ಹಸ್ಬೆಂಡ್ನ ಖುಷಿ ಪಡಿಸ್ಬೋದು ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್, ಕೀಪ್ ಸಪೋರ್ಟ್.